కాలనీ గంగమ్మ. నేను కాంగ్రెస్ పార్టీలో ఉంటే ఈ పొద్దు నాకు ఏమి చేయండి దానికోసము నేను వాళ్ళ గురించి చాలా కష్టపడి చాలా పోరాటం చేసి మా అన్న తమ్ముళ్ళు అందరినీ తోసేసి వాళ్ళే కావాలని వాళ్ళ కోసమే నేను పోరాటం చేసి గెలిపిస్తుంది. నేను 4-5 సర్తీలు గెలిపిస్తే అయినా నీతి లేకుండా మాత్రం ఉదాసీనంగా చేసిన దానికి ఈ పొద్దు నేను జేకే కృష్ణారెడ్డి దీంట్లోకి చేరిపోద్ది. నేను 30 ఏళ్ళు ఇంకా సుధాకర్ నామలేక దీన్ని ఇంకా పట్టి ఇందువరకు 5 నెలల పోరాటం చేసిండా నేను. ನೋಡ್ಕೊಂಡು ಬಂದೆ ನಾನು. ಹಾಗಾಗಿ ಇವತ್ತು ಸುಬ್ರಹ್ಮಣ್ಯನ ಕಡೆಯವರು ಕೂಡ ಇವತ್ತು ಹಲವು ಯುವಕರು ಇವತ್ತು ಸೇರ್ಪಡೆ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಗೆ ಭಾಳ ವಿಶೇಷವಾಗಿ ಪ್ರಾರಂಭದಿಂದ ಕೂಡ ಶ್ರೀರಾಮಣ್ಣ ಮತ್ತು ಸುಬ್ರಹ್ಮಣ್ಯಣ್ಣ, ರಂಗಪ್ಪ, ಇಲ್ಲಿನ ಯುವಕರು ಎಲ್ಲರೂ ಕೂಡ ಭಾಳಷ್ಟು ನನಗೆ ಒತ್ತು ಕೊಟ್ಟು ಎಲ್ಲ ಚೆನ್ನಾಗಿದ್ರು ಕೂಡ ನಮಗೆ ವಿರೋಧ ಮಾಡ್ತಾ ಇದ್ದಿದ್ದು ಗಂಗಮ್ಮಕ್ಕ. ಆದರೆ ಇವತ್ತು ರಥಸಪ್ತಮಿ ದಿವಸ ನಮ್ಮ ಒಳ್ಳೆಯದಾಗಿದೆ. ನಾವು ಇವತ್ತು ಎಲ್ಲ ಮುಖಂಡರು ಕೂಡ ಇವತ್ತು ಒಂದು ಕಡೆ ಒಂದು ಗೂಡಿನಲ್ಲಿ ಇವತ್ತು ಸೇರಿರ್ತಕ್ಕಂಥದ್ದು ನಿಜ ನನಗಂತೂ ಭಾಳ ಸಂತಸ ಆಗಿದೆ. ಚಿಂತಾಮಣಿ ನಗರದ ವಿನೋಬ್ ಕಾಲೋನಿಯಲ್ಲಿ ಶ್ರೀ ಗಂಗಮ್ಮಕ್ಕ ಅವರು ಇವತ್ತೇನು ಪಕ್ಷಕ್ಕೆ ಸೇರ್ಪಡೆ ಅನ್ನುವಂಥದ್ದನ್ನು ಹೇಳಿದರು. ಹಾಗಾಗಿ ಇವತ್ತು 1 ಗಂಟೆಗೆ ಬರಲಿಕ್ಕೆ ಹೇಳಿದರು. ಮತ್ತು 1 ಗಂಟೆಗೆ ನಾವು ಬಂದ್ವಿ. ದೇವಸ್ಥಾನದಲ್ಲಿ ಗಂಗಮ್ಮನ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಇವತ್ತು ಗಂಗಮ್ಮಕ್ಕ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಹಾಗಾಗಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಪೂರ್ವಕ ಅಭಿನಂದನೆಗಳನ್ನು. 7 ವರ್ಷಗಳಿಂದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ ನಂತರ PV ವೆಂಕಟರಮಣಪ್ಪನವರ ಕುಟುಂಬ, PV ವೆಂಕಟರಮಣಪ್ಪನವರ ಸಂಪೂರ್ಣ ಕುಟುಂಬ ನಮ್ಮ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು, ನಮ್ಮ ಜೊತೆಯಲ್ಲಿ ತಂದೆ ಮಕ್ಕಳು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆಯಲ್ಲೇ ಸಂಘಟನೆ ಮಾಡಿಕೊಂಡು ನನ್ನ 2 ಬಾರಿ ಗೆಲುವಿಗೂ ಕೂಡ ಆ ಕುಟುಂಬದವರು ಬಹಳ ಕಾರಣಕರ್ತರಾಗಿದ್ದಾರೆ. ಆದರೂ ಕೂಡ ಗಂಗಮ್ಮಕ್ಕ ಅವರು ನಮ್ಮ ಜೊತೆಯಲ್ಲಿ ಇರಲಿಲ್ಲ. ನಮ್ಮ ಗಂಗಮ್ಮಕ್ಕ ಅವರು ಸುಮಾರು 20-30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಆದರೆ ಎಲ್ಲಾದರೂ ಕಾಣಿಸಿದಾಗ ಏನಕ್ಕ ಚೆನ್ನಾಗಿದ್ದೀರಾ ಅನ್ನುವಂಥ ವಿಶ್ವಾಸ ಇತ್ತು. ಆದರೆ ಅವರು ಕೂಡ ಭಾಳ ವಿಶ್ವಾಸದಿಂದ ಮಾತಾಡ್ತಾಯಿದ್ರು. ನಾನು ಕೂಡ ಭಾಳ ವಿಶ್ವಾಸದಿಂದ ಮಾತಾಡ್ತಾಯಿದ್ದೆ. ಮತ್ತು ನಮ್ಮ ಮುಖಂಡರು ಎಲ್ಲರೂ ಕೂಡ ಭಾಳ ಪ್ರಯತ್ನ ಪಟ್ಟಿದ್ದರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತೇಳಿ. ಆದರೆ ಅವರು ಭಾಳ ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಎಲ್ಲಿದ್ದೀವಿ ಅಲ್ಲೇ ಇರಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲೇ ಇದ್ದರು ಅವರು. ಆದರೂ ಕೂಡ ಕಾರಣಾಂತರಗಳಿಂದ ಈಗಾಗಲೇ ಅವರೇ ಹೇಳಿದ್ದಾರೆ, ಏನೋ ಬೇರೆ ಬೇರೆ ಕಾರಣಗಳಿಂದ ನಾನು JDS ಪಕ್ಷಕ್ಕೆ ಜೆಕೆ ಸೇರ್ಪಡೆ ಆಗ್ತಾಯಿದ್ದೀನಿ ಅಂತ. ಹಾಗಾಗಿ ನಿಜವಾಗ್ಲೂ ಕೂಡ ಒಂದು ಅಷ್ಟು ಪ್ರಾಮಾಣಿಕ ನಿಷ್ಠೆಯಿಂದ ಸುಮಾರು 20-30 ವರ್ಷಗಳು ಒಂದು ಪಕ್ಷದಲ್ಲಿ ಒಂದು ನಾಯಕರನ್ನು ಗುರುತಿಸ್ಕೊಂಡು ಅಲ್ಲೇ ಇದ್ದಂಥ ಅವರ ನಿಷ್ಠೆಯನ್ನು ನಮ್ಮ ಹತ್ರ ಬರಲಿಲ್ಲ ಅಂದರೂ ಕೂಡ, ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಲ್ಲ ಅಂದರೂ ಕೂಡ ಅವರ ನಿಷ್ಠೆಯ ಪ್ರಾಮಾಣಿಕತೆಯನ್ನು ನಾನು ಕೂಡ ಒಪ್ಕೋತಾ ಇದ್ದೆ. ಯಾಕೆಂದರೆ ಇರ್ತಕ್ಕಂಥ ಜಾಗದಲ್ಲಿ ಏನೂ ಮೋಸ ಇಲ್ಲದೆ ಒಂದು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಒಂದು ನಾಯಕ, ಒಂದು ಪಕ್ಷ ಅಂತ ಗುರುತಿಸ್ಕೊಂಡು ಅಲ್ಲಿ ಇದ್ದಿದ್ದಕ್ಕೆ ನಿಜವಾಗ್ಲೂ ಕೂಡ ನಾನು, ಆದರೂ ಕೂಡ ಪಕ್ಷ ಬೇರೆ ಇದ್ದರೂ ಕೂಡ ವಿಶ್ವಾಸ ಅನ್ನೋದಿರ್ತದಲ್ಲ, ವಿಶ್ವಾಸ ಎಲ್ಲಿ ಸಿಕ್ಕಿದ್ರು ಕೂಡ ಅವರು ಚೆನ್ನಾಗಿ ಮಾತಾಡ್ತಾಯಿದ್ರು, ನಾನು ಚೆನ್ನಾಗಿ ಮಾತಾಡ್ತಾಯಿದ್ದೆ. ಸೊ ಇವತ್ತು ಸುದೈವ ರಥಸಪ್ತಮಿ ದಿವಸ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಹಾಗಾಗಿ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗಿದೆ. ಎಲ್ಲ ಕಡೆಯೂ ಗಂಗಮ್ಮಕ್ಕ ಅವರಿಗೆ ಜವಾಬ್ದಾರಿಗಳನ್ನು ಕೊಡ್ತೇವೆ. ಮುಂದಿನ ಯಾವುದೇ ಚುನಾವಣೆ ಬಂದರೂ ಕೂಡ ಆ ಚುನಾವಣೆಯಲ್ಲಿ ಗೆಲ್ಲಿಸುವಂಥದ್ದಕ್ಕೆ ಗಂಗಮ್ಮ, ಯಾಕಂದರೆ ಅವ್ರ ಕೆಲಸ ಕಾರ್ಯಗಳನ್ನು ನೋಡಿದ್ದೀನಿ ನಾನು, ಯಾವ ಥರ ಮಾಡ್ತಾಯಿದ್ರು, ಏನು ಮಾಡ್ತಾಯಿದ್ರು ಅಂತ. ಅದೇ ರೀತಿ ಈಗ ನಮ್ಮ ಪಕ್ಷಕ್ಕೂ ಕೂಡ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರೂ ಕೂಡ ಇದೆ. ಹಾಗಾಗಿ ಆ ಕುಟುಂಬದವರು ಎಲ್ಲರೂ ಕೂಡ ಒಳ್ಳೆಯದಾಗಿ. ನನಗೆ ಇನ್ನೊಂದು ಭಾಳ ಸಂತೋಷ ಏನಂತ ಹೇಳಿದ್ರೆ, ಈಗ PV ವೆಂಕಟರಮಣಪ್ಪನವರ ಕುಟುಂಬ ಎಲ್ಲರೂ ಕೂಡ ಒಂದೇ ಕಡೆ ಸೇರಿರೋದ್ರಿಂದ ನನಗೆ ಭಾಳ ಸಂತೋಷ. ಸುಬ್ರಹ್ಮಣ್ಯನವ್ರು ಕೂಡ 17 ವರ್ಷಗಳಿಂದ ನನ್ನ ಜೊತೆಯಲ್ಲೇ ಅವ್ರ ಮಕ್ಕಳು ಎಲ್ಲರೂ ಕೂಡ ಒಡನಾಟ ಇಟ್ಕೊಂಡು, ಆದರೆ ಕೆಲವರು ಸುಬ್ರಹ್ಮಣ್ಯನವ್ರನ್ನ ಬೇರೆ ಕಡೆ ತಗೊಳ್ಳುವಂಥದ್ದಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. ಆದರೆ ಅವರು ಕೂಡ ಭಾಳ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಸುಬ್ರಹ್ಮಣ್ಯಣ್ಣ ಕೂಡ, ರಂಗಪ್ಪ ಅವರು, ಸುಬ್ರಹ್ಮಣ್ಯಣ್ಣ ಅವರು, ಶ್ರೀರಾಮಣ್ಣ ಅವರು, ಅವರೆಲ್ಲರೂ ಕೂಡ ಇದ್ದರು. ರಂಗಪ್ಪನವರು ಹಾಸ್ಪಿಟ್ಲಲ್ಲಿದ್ದ
ముగ్గురు నిలుచుకోండి ಸ್ವಲ್ಪ ಹಿಂದೆ ಕವರ್ ಮಾಡಿ ಕೈ ಬಿಡಿ ಆರಾಮಾಗಿ ನಿಂತ್ಕೊಳ್ಳಿ ಅಣ್ಣ ಮುಂದೆ ನೋಡಿ ನೀವು ಮುಂದೆ ನೋಡಿ ಈ ಕಡೆ ಬಂದ್ಬಿಡಿ ಅಣ್ಣ ಈ ಪಕ್ಕ తీసుకున్నామ్మా ముందే ನೋಡಿ అవుట్లు అట్లే రావాలా మీరు నిలబెడతాం